ಗುಜರಾತ್ನಲ್ಲಿ ಮಳೆರಾಯನ ಅಬ್ಬರಕ್ಕೆ ಊರಿಗೋರೆ ಜಲಾವೃತಗೊಂಡಿದೆ. ವಡೋದರಾದ ಬೀದಿಗಳಲ್ಲೂ ಮಳೆಯ ರೌದ್ರಾವತಾರಕ್ಕೆ ಸಾಕ್ಷಿಯಾಗಿದೆ. ಪ್ರಮುಖ ರಸ್ತೆಗಳೇ ಜಲಮಯವಾಗಿದೆ. ಇದರ ಜೊತೆಗೆ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳಲ್ಲೂ ವರುಣಾರ್ಭಟವಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಮಳೆ ಪ್ರವಾಹ ನ್ಯೂಸ್ ಟಾಪ್ನಲ್ಲಿ. ದೇಶಾದ್ಯಂತ ಮಳೆ ಆರ್ಭಟ ಜನಜೀವನವನ್ನೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಅದರಲ್ಲೂ ಗುಜರಾತ್ನಲ್ಲಂತೂ ಮಳೆರಾಯನ ಅಬ್ಬರಕ್ಕೆ ಊರಿಗೆ ಊರೇ ಜಲಾವೃತಗೊಂಡಿದೆ. ವಡೋದರಾದ ಬೀದಿಗಳಲ್ಲೂ ಮಳೆ ರೌದ್ರಾವತಾರಕ್ಕೆ ಸಾಕ್ಷಿಯಾಗಿ ಪ್ರಮುಖ ರಸ್ತೆಗಳೇ ಜಲಮಯವಾಗಿದೆ. ಗುಜರಾತ್ನ ರೇಷ್ಮೆ ನಗರಿ ಜವಳಿಗೆ ಖ್ಯಾತಿ ಹೊಂದಿರೋ ಸೂರತ್ ಅಂತೂ ಅಕ್ಷರಶಃ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿದೆ. ಪ್ರವಾಹದಲ್ಲಿ ಸಿಲುಕಿದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಬೋಟ್ಗಳ ಮೂಲಕ ಜನರನ್ನ ರಕ್ಷಣೆ ಮಾಡಿದ್ರು. ಗುಜರಾತ್ನ ಕಚ್ ಪ್ರದೇಶದಲ್ಲಿ ಧಾರಾಕಾರ ಮಳೆ ಅಬ್ಬರಿಸುತ್ತಿದ್ದು ಪ್ರವಾಹ ಸೃಷ್ಟಿಯಾಗಿದೆ. ಮನೆ ಅಂಗಡಿಗಳಿಗೂ ನೀರು ನುಗ್ಗಿದ್ದು ನಿತ್ಯ ಬದುಕೆ ಸ್ತಬ್ಧವಾಗಿದೆ. ಗುಜರಾತ್ನ ಭರೂಚ್ ಪ್ರದೇಶದಲ್ಲಿ ಮಹಾಮಳೆಗೆ ಇಡೀ ಗ್ರಾಮವೇ ನದಿಯಂತಾಗಿದೆ. ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಪುಟ್ಟ ಮನೆಗಳನ್ನು ಪ್ರವಾಹ ಅರ್ಧಕ್ಕೂ ಹೆಚ್ಚು ಭಾಗ ಮುಳುಗಿಸಿದೆ. ಮನೆಯಲ್ಲಿದ್ದವರೆಲ್ಲ ಮನೆಯಲ್ಲಿ ಇರಲಾಗದೆ ಹೊರಬರಲಾಗದೆ ಸಂತ್ರಸ್ತರು ತತ್ತರಿಸಿದ್ದಾರೆ. ಗುಜರಾತ್ನ ಆನಂದ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಮಾರುಕಟ್ಟೆ ಜಲಾವೃತಗೊಂಡಿದೆ. ವಂತಲಾವ್, ಅಕ್ಷರನಗರ ಸೇರಿದಂತೆ ತಗ್ಗು ಪ್ರದೇಶಗಳ 400ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ನಿನ್ನೆ ಇಡೀ ದಿನ ಬಿಟ್ಟು ಬಿಡದೆ ಸುರಿದ ಧಾರಾಕಾರ ಮಳೆಯಿಂದ ಈ ಅವಾಂತರ ಸಂಭವಿಸಿದೆ. ಸ್ಥಳದಲ್ಲಿ ಎನ್ಡಿಆರ್ಎಫ್ ತಂಡ ಬೀಡು ಬಿಟ್ಟಿದೆ. ಸುಮಾರು 200 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಆಂಧ್ರ ಪ್ರದೇಶದಲ್ಲೂ ಭಾರೀ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ವಿಜಯವಾಡದ ಹಲವು ಕೃಷಿ ಪ್ರದೇಶಗಳಿಗೆ ನೀರು ನುಗ್ಗಿದ್ರಿಂದ 100 ಎಕರೆ ಬೆಳೆಗಳು ನಾಶವಾಗಿದೆ. ವಿಜಯವಾಡದ ತಾಡೆಪಲ್ಲಿಗುಡಂ ಹಾಗೂ ನಂದಮೂರು ಗ್ರಾಮಗಳ ನೆರೆಪೀಡಿತ ಪ್ರದೇಶಗಳಿಗೆ ಆಂಧ್ರ ಕಾಂಗ್ರೆಸ್ ಅಧ್ಯಕ್ಷೆ ವೈಎಸ್ ಶರ್ಮಿಳಾ ಭೇಟಿ ನೀಡಿದ್ರು. ಜಲಾವೃತಗೊಂಡ ಹೊಲಕ್ಕೆ ಇಳಿದು ಪರಿಶೀಲಿಸಿದ್ರು. ಭಾರಿ ಮಳೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ. ನಗರದ ಜಾಕೀರಾ ಅಂಡರ್ ಪಾಸ್ ಜಲಾವೃತಗೊಂಡಿದೆ. ಮಂಡಿಯುದ್ದ ನೀರಲ್ಲಿ ವಾಹನ ಸವಾರರು ಸರ್ಕಸ್ ಮಾಡಿಕೊಂಡು ಪ್ರಯಾಣಿಸುತ್ತಿದ್ದಾರೆ. ಮಹಾರಾಷ್ಟ್ರದಾದ್ಯಂತ ಕಳೆದ ಹಲವು ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದೆ. ಭಾರಿ ಗಾಳಿ ಮಳೆಯಿಂದ ಕೊಲ್ಹಾಪುರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಉತ್ತರ ಪ್ರದೇಶದಲ್ಲೂ ವರುಣದೇವ ಅಬ್ಬರಿಸುತ್ತಿದ್ದಾನೆ. ಪ್ರಯಾಗ್ರಾಜ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಮಳೆಯಿಂದಾಗಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಲಲಿತ್ಪುರ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಿದೆ. ಇದರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ.